ಇದು ಕಾಂಟ್ರವರ್ಸಿ ಕೂಡ ಆಗಬಹುದು. ಅವರಲ್ಲಿ ನಾನೊಬ್ಬ ಆಂಟ್ರಪ್ರೆನರ್ ಆಗಬೇಕು ಅನ್ನುವಂಥ ಒಂದು ಛಲ ಇದೆ. ನಮ್ಮಲ್ಲಿ ಎಲ್ಲರೂ ಕೂಡ ಎಂಪ್ಲಾಯ್ ಆಗಬೇಕು ಅನ್ನುವಂಥ ಛಲ ಇದೆ. ನಮ್ಮಲ್ಲಿ ಎಲ್ಲರೂ ಎಂಪ್ಲಾಯ್ಸ್ ಆಯಿತು ಅಂತಂದರೆ ಆಂಟ್ರಪ್ರೆನರ್ ಆಗೋರು ಯಾರು? ಆಂಟ್ರಪ್ರೆನರ್ ಆಗಲಿಲ್ಲ ಅಂತಂದರೆ ಕೆಲಸ ಮಾಡಿಸೋರು ಯಾರು? ಕೆಲಸ ಮಾಡಲಿಲ್ಲ ಅಂತಂದರೆ ಕೆಲಸ ಕೊಡೋರು ಯಾರು? ಕರೆಕ್ಟಾ? ಈ ಎಲ್ಲ ಕ್ವಶನ್ ಮಾರ್ಕ್ಗಳು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಹೊರತು ಅದಕ್ಕೆ ಆನ್ಸರೇ ಸಿಗ್ತಿಲ್ಲ ಇಲ್ಲಿ ತನಕ. World's best strategist, king of deal closure, highest paid consultant, smart entrepreneur, international speaker, unique author. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಆದ್ರೆ ಒಂದು ಕ್ವಶನ್, ಚೈನಾ ಒಂದು ಕಮ್ಯುನಿಸ್ಟ್ ಹಾಗೆ ಆಲ್ಮೋಸ್ಟ್ ಡಿಕ್ಟೇಟರ್ ಸರ್ಕಾರ, ಆದ್ರೂ ಅಲ್ಲಿ ಬಿಸ್ನೆಸ್ ಗೆ ಮಾತ್ರ ಯಾರು ಕಡಿಮೆ ಇಲ್ಲ. ಇಂಡಿಯಾದಲ್ಲಿ ಇಷ್ಟು ಫ್ರೀಡಮ್ ಇದೆ, ಜನರು ಓಪನ್ ಆಗಿ ತಿರುಗಾಡುತ್ತಾರೆ, ಹಾಗೆ ಅವ್ರಿಗೆ ಪ್ರತಿಯೊಂದರಲ್ಲೂ ಫ್ರೀಡಮ್ ಇದೆ, ಹಾಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಚೈನಾ ಅಷ್ಟು ರೈಟ್ಸ್ ಇಲ್ಲ, ಬಟ್ ಸ್ಟಿಲ್ ಇಂಡಿಯಾದಲ್ಲಿ ಬಿಸ್ನೆಸ್ ಗ್ರೋ ಆಗ್ಲಿಕ್ಕೆ ಇಷ್ಟು ಕಷ್ಟಪಡ್ತಾರೆ ಯಾಕೆ? ಇದು ನಾನು ಇದೊಂದು ಕಾನ್ಫ್ಲಿಕ್ಟ್ ಕ್ವಶನ್ ಆನ್ಸರ್ ಮಾಡ್ತೀನಿ. ಇದು ಕಾಂಟ್ರವರ್ಸಿ ಕೂಡ ಆಗಬಹುದು. ಅವರಲ್ಲಿ ನಾನೊಬ್ಬ ಆಂಟ್ರಪ್ರೆನರ್ ಆಗಬೇಕು ಅನ್ನುವಂಥ ಒಂದು ಛಲ ಇದೆ. ನಮ್ಮಲ್ಲಿ ಎಲ್ಲರೂ ಕೂಡ ಎಂಪ್ಲಾಯ್ ಆಗಬೇಕು ಅನ್ನುವಂಥ ಛಲ ಇದೆ. ನಮ್ಮಲ್ಲಿ ಎಲ್ಲರೂ ಎಂಪ್ಲಾಯ್ಸ್ ಆಯಿತು ಅಂತಂದರೆ ಆಂಟ್ರಪ್ರೆನರ್ ಆಗೋರು ಯಾರು? ಆಂಟ್ರಪ್ರೆನರ್ ಆಗಲಿಲ್ಲ ಅಂತಂದರೆ ಕೆಲಸ ಮಾಡಿಸೋರು ಯಾರು? ಕೆಲಸ ಮಾಡಲಿಲ್ಲ ಅಂತಂದರೆ ಕೆಲಸ ಕೊಡೋರು ಯಾರು? ಕರೆಕ್ಟಾ? ಈ ಎಲ್ಲ ಕ್ವಶನ್ ಮಾರ್ಕ್ಗಳು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಹೊರತು ಅದಕ್ಕೆ ಆನ್ಸರೇ ಸಿಗ್ತಿಲ್ಲ ಇಲ್ಲಿ ತನಕ. ನೀವು ಬೆರಳೆಣಿಕೆ ಅಷ್ಟು ಜನ ಅಷ್ಟೇ ಬಿಸ್ನೆಸ್ ಮ್ಯಾನ್ಗಳಿರೋದಿಲ್ಲ. ಎಲ್ಲ ಸ್ವಾರ್ಥದಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ದೇಶನ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನುವಂಥದ್ದಿಲ್ಲ. ಆ ದೇಶದಲ್ಲಿ ನಿಸ್ವಾರ್ಥ ಇದೆ, ನಾನು ಬೆಳಿಬೇಕು, ನನ್ನ ದೇಶನೂ ಬೆಳಿಬೇಕು ಅಂತ ಅನ್ನುವಂಥದ್ದು. ಆ ದೇಶದಲ್ಲಿರುವಂಥ ಪೊಲಿಟಿಷಿಯನ್ಸು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ದೇಶದಲ್ಲಿ ಎಲ್ಲ ಬ್ಲ್ಯಾಕ್ ಮನಿ ಮಾಡೋದ್ರಲ್ಲಿ, ದುಡ್ಡನ್ನ ಹೌಸ್ ಇಡೋದ್ರಲ್ಲಿ, ಕಳಪೆ ಕಾಮಗಾರಿ ಮಾಡೋದ್ರಲ್ಲಿ, ಇದರಲ್ಲಿ ಬ್ಯುಸಿ ಇದ್ದಾರೆ ಅವರು. ಇಲ್ಲಿರೋರು ಯಾರನ್ನು ಕೂಡ ದೇಶ ಉದ್ಧಾರ ಆಗಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನುವಂಥ ಆಲೋಚನೆ ಇರಲಿ, ಅದ್ರ ಬಗ್ಗೆ ಕಲ್ಪನೆನೂ ಮಾಡ್ಕೊಂಡಿಲ್ಲ ಅವರು. ಹೇಗೆ ಮುಂದುವರೆಗೆ ಸಾಧ್ಯ? ಎಷ್ಟೇ ರೈಟ್ಸ್ ಇತ್ತು ಅಂತಂದ್ರೆ, ಈಗ ನಮ್ಮ ಮನೇಲಿ ಎಷ್ಟೇ ಫ್ರೀಡಮ್ ಇತ್ತು ಅಂದ್ರೂ, ನೀವು ದೊಡ್ಡವರ ನಾನು ಬೆಳೆದು ಏನೋ ಸಾಧನೆ ಮಾಡಬೇಕು ಅಂತ ಅನ್ನೋದು ಬರಲಿಲ್ಲ ಅಂತಂದರೆ, ನಿಮ್ಮ ಮನೇಲಿ ಎಷ್ಟು ಫ್ರೀಡಮ್ ಇತ್ತು ಅಂತಂದ್ರೂ ಅದು ವೇಸ್ಟೇ. ಅದೇ ಒಂದು ಮನೆಯಲ್ಲಿ ತುಂಬ ರಿಸ್ಟ್ರಿಕ್ಷನ್ ಇತ್ತು ಅಂತಂದ್ರೂ, ಅವ್ನು ಸಾಧನೆ ಮಾಡಬೇಕು ಅನ್ನೋದಿತ್ತು ಅಂದರೆ, ಅಗಾಧವಾದ ಕಷ್ಟ ಇತ್ತು ಅಂತಂದ್ರೂ ಅವನು ಸಾಧನೆ ಮಾಡೇ ಮಾಡ್ತಾನೆ. ಸೊ ದಿಸ್ ಇಸ್ ಎ ಡಿಫ್ರೆನ್ಷಿಯೇಟ್. ಇದರ ಕಂಟಿನ್ಯೂಯೇಷನ್ ಕ್ವಶನ್ ಅಲ್ಲಿ ನೀವು ನಿಮ್ಮ ವಿಡಿಯೋಸ್ಗಳಲ್ಲಿ ನಮ್ಮ ವ್ಯೂವರ್ಸ್ಗಳಿಗೆ ಹೇಗೆ ಎಂಪ್ಲಾಯ್ಮೆಂಟ್ ಅಗತ್ಯ ಆದರೆ ಅಷ್ಟೇ ಇಂಪಾರ್ಟೆಂಟ್ ಎಂಟರ್ಪ್ರಿನರ್ಶಿಪ್ ಕೂಡ ಇದೆ ಅಂತ ತಿಳಿಸಿದ್ದೀರಾ. ಆದರೆ ನಮ್ಮ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಕೆಲವೊಂದು ಜನರು ರಿಸ್ಕ್ ತಗೊಳ್ಳೋಕೆ ಹೆದರ್ತಾರೆ, ಹಾಗೆ ಎಂಟರ್ಪ್ರಿನರ್ಶಿಪ್ ಆಗೋದಂತ ಹೆದರ್ತಾರೆ. ಅವರಿಗೆ ನಮ್ಮ ಇಂಡಿಯಾ ನೆಕ್ಸ್ಟ್ ಚೈನಾ ಅಂತ ಅಲ್ಲ, ನಮ್ಮ ಇಂಡಿಯಾನೇ ಒಂದು ಗ್ರೋತ್ ಅಲ್ಲಿ ಚೈನಾನ ಹಿಂದಾಕೋಕೆ ನಮ್ಮ ಯಂಗ್ಸ್ಟರ್ಸ್ ಹಾಗೆ ಯಂಗ್ ಜನರೇಷನ್ ಹೇಗೆ ಇಂಪ್ರೂವ್ ಆಗಬೇಕು, ಇದರಲ್ಲಿ ಹೇಗೆ ಬೆಳಿಬೇಕಂತ ಒಂದು ವಿಸ್ತಾರವಾಗಿ ಹೇಳಿ. ಗುಡ್ ಕ್ವಶನ್ ಇದು. ಸೊ ನಾನು ಇದಕ್ಕೇನು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಾ ಅಂದರೆ, ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಜನ ಚೇಂಜ್ ಮಾಡೋಕ್ಕಾಗಲ್ಲ, ಜನರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಯಂಗ್ ಜನ್ರೇಷನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಂಗ್ ಜನ್ರೇಷನ್ ಹೆಂಗೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾ ಅಂದರೆ, ವೆನ್ ದೇ ಸಿ ದ ಆಪರ್ಚುನಿಟಿ, ಅವ್ರು ಅದರಲ್ಲಿ ಬೆನಿಫಿಟ್ಸ್ ನೋಡಿದಾಗ, ಅವ್ರು ಅದರಲ್ಲಿ ಆಪರ್ಚುನಿಟೀಸ್ ನೋಡಿದಾಗ, ಎಸ್ ಇದರಲ್ಲಿ ನನಗೇನೋ ಇದೆ, ನಾನೇನೋ ಮಾಡ್ಬೋದು, ನಾನೇನೋ ಸಾಧನೆ ಮಾಡ್ಬೋದು ಅನ್ನೋವಂಥದ್ದು ಗೊತ್ತಾದಾಗ ಅವಾಗ ಏನು ಮಾಡ್ತಾರೆ, ಅವ್ರು ಅದನ್ನು ಇನಿಷಿಯೇಟ್ ಮಾಡೋದಕ್ಕೆ ಅಂತ ಶುರು ಮಾಡ್ಕೊಳ್ತಾರೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಶುರು ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಟೇಕ್ ಚಾರ್ಜ್ ಆನ್ ದಟ್. ಅಲ್ಲಿ ತನಕನೂ ಅವ್ರು ಯಾರೂ ಬರಲ್ಲ. ಸೊ ಅದನ್ನು ಪ್ರೂವ್ ಮಾಡೋದಕ್ಕೆ, ಬೆಕ್ಕಕ್ಕೆ ಕಂಟೆ ಕಟ್ಟೋದಕ್ಕೆ ಯಾರಾದರೂ ಒಬ್ಬರು ಬರಬೇಕು. ಅದಕ್ಕೆ ನಾವು ಬಂದಿದ್ದೀವಿ ಅಂತ ಅನ್ಕೊಳ್ಳೋಣ. ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಪ್ರೂವ್ ಮಾಡಿ ತೋರಿಸುವಂಥದ್ದು ಜನಕ್ಕೆ. ಅವ್ರಿಗೆ ಒಳ್ಳೆ ಪ್ಯಾಕೇಜಸ್ ಕೊಡುವಂಥದ್ದಾಗ್ಬೋದು, ಅವ್ರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ಗಳನ್ನ ಕ್ರಿಯೇಟ್ ಮಾಡಿಕೊಡುವಂಥದ್ದಾಗ್ಬೋದು, ಅವ್ರನ್ನ ಬೇರೆ ಲೆವೆಲಿಗೆ ತಗೊಂಡು ಹೋಗುವಂಥದ್ದಾಗ್ಬೋದು. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಏನಾಗುತ್ತೆ ಅಂತ ಹೇಳ್ತಂದರೆ, ದೇ ವಿಲ್ ಫೀಲ್ ದಟ್ ಓಕೆ, ಐ ಹ್ಯಾವ್ ಅನ್ ಆಪರ್ಚುನಿಟಿ, ಐ ಹ್ಯಾವ್ ಎ ಫ್ಯೂಚರ್, ಎಸ್ ಐ ಹ್ಯಾವ್ ಎ ಗ್ರೋತ್ ಅನ್ನುವಂಥದ್ದೆಲ್ಲ ಬರ್ತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಅವರು ಬರ್ತಾ ಹೋಗ್ತಾರೆ. ಸೊ ಯಾವುದೇ ಒಬ್ರು ಆಗ್ತು ಅಂದ್ರೂ ನಾವೇನು ರಿಸಲ್ಟ್ ಕೊಡದೇನೆ ಅವ್ರನ್ನ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಂದ್ರೆ ಇಟ್ ಈಸ್ ಇಂಪಾಸಿಬಲ್. ಸೊ ಅದರಿಂದ ನಾವು ಫಸ್ಟ್ ಅವರಿಗೆ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ, ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಅವರಿಗೆ ಒಂದು ಸಕ್ಸಸ್ನ ತೋರಿಸ್ಕೊಡೋಣ. ಇವೆಂಟ್ಸ್ ಅದೆಲ್ಲ ನೋಡ್ತಿದ್ದಂಗೆನೇ ಅವರೇ ಬರ್ತಾ ಶುರು ಮಾಡ್ತಾರೆ. ಸೊ ನಾನು ಯಂಗ್ ಜನ್ರೇಷನ್ಗೆ ಹೇಳೋದೇನಪ್ಪ ಅಂದರೆ, ತಪ್ಪ್ಯಾವುದು ಸರಿ ಯಾವುದು ಅನ್ನುವಂಥದ್ದನ್ನ ಜಡ್ಜ್ ಮಾಡುವಂಥ ಶಕ್ತಿ ನಿಮಗಿದೆ. ಸೊ ಅದನ್ನು ಪ್ರಾಪರಾಗಿ ಜಡ್ಜ್ ಮಾಡ್ಕೊಳ್ಳಿ. ಗ್ರೋತ್ ಯಾವುದು, ನನಗೇನು ನೋಡಿ, ನಾನಿವತ್ತು ಫೈನಾನ್ಷಿಯಲಿ ಫ್ರೀಡಮ್ ಇದ್ದೀನಿ, ನಾನು ಇಲ್ಲೇ ಕೂತ್ಕೊಂಡು ಇವಾಗ ಒಂದು ಡೀಲ್ ಕ್ಲೋಸ್ ಮಾಡಿದೆ ಆಯಿತಾ. ಸೊ ಅವರಿಂದ ಏನೋ ಒಂದು ಪರ್ಸೆಂಟೇಜ್ ನನಗೆ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ನಂದು ಈಗ ಏನು 50-60 ಲಕ್ಷ ಅಂತ ನಾನೇನು ಮಂತ್ಲಿ ಇತ್ತು, ಅದಕ್ಕೆ ಇಂದನೂ ಕೂಡ ಒಂದು ಅಡಿಷನ್ ಆಗ್ತಾ ಹೋಗುತ್ತೆ. ಸೊ ಅವ್ರ ಕಡೆಯಿಂದ ಒಂದು ಅಮೌಂಟ್ ಬರೋಕ್ಕೆ ಶುರುವಾಗುತ್ತೆ ಮಂತ್ಲಿ ಕ್ಲೋಸಿಂಗಲ್ಲಿ. ಬೈ ಕ್ಲೋಸಿಂಗಲ್ಲಿ ಇಟ್ ವಿಲ್ ಓಕೆ. ಅಂದರೆ ನನ್ನ ಏನು 60 ಲ್ಯಾಕ್ಸ್ ಇದ್ದಿತ್ತು ಈಗ 65 ಲ್ಯಾಕ್ಸ್ ಆಗ್ಬೋದು. ಸೊ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತಿರುತ್ತೆ. ಯಾವಾಗ
ನಾನು ನಿರಂತರವಾಗಿ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಮಾಡ್ಕೊಂಡು ಹೋಗ್ತಿರೋದ್ರಿಂದ. ಸೊ ನೀವೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ತಗೊಂಡು ಲೈಫಲ್ಲಿ ಬೇರೆ ಥರ ಇರಬೇಕು ಅನ್ನೋದಿತ್ತು ಅಂತ ಅನ್ನೋದಾಯ್ತು ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್. ಓಕೆ, ನಾನು ಏನು ಹೇಳ್ತಿದ್ದೀನಿ ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಯ್ತು ಅಂದರೆ 100% ಯು ವಿಲ್ ಆಲ್ಸೋ ಮೇಕ್ ಮನಿ ಲೈಕ್ ದಟ್ ಓನ್ಲಿ. ಇಲ್ಲ ನಾನು ಸ್ಟ್ರಗ್ಲಿಂಗೇ ಮಾಡ್ತೀನಿ, ನಾನು ಟ್ರೆಡಿಷ್ನಲ್ ವೇನಲ್ಲೇ ಇರ್ತೀನಿ, ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಅನ್ನೋದಿದ್ರೆ ನಮ್ಮ ವಿಷಯ. ಇವತ್ತಿಂದ ಬದಲಾವಣೆ ಮಾಡ್ಕೊಳ್ತು ಅಂದರೆ ಇನ್ನು 5 ವರ್ಷಕ್ಕೆ ಬದಲಾಗುತ್ತೆ ಅಂತ ಅನ್ಕೊಳ್ಳೋದಾದರೆ ಇವತ್ತಿಂದನೇ ಮಾಡಬೇಕು. ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಮಾಡ್ತೀನಿ ಅಂದರೆ ನಾಳೆಯಿಂದ 5 ವರ್ಷಕ್ಕೆ, ಒಂದು ತಿಂಗಳಿಂದ ಮಾಡ್ತೀನಿ ಅಂದರೆ ಒಂದು ತಿಂಗಳಿಂದ 5 ವರ್ಷಕ್ಕೆ ನೀವು ರೆಡಿ ಆಗ್ತೀರಾ. ಸೊ ಆಯ್ಕೆ ನಿಮ್ಮ ಕೈನಲ್ಲೇ ಇರುವಂಥದ್ದು. ನೀವು ಯಾವಾಗ ರೆಡಿ ಆಗ್ತೀರಾ ಅಂತ ಹೇಳ್ತೀರಾ ಆವಾಗಿಂದ 100% ನಿಮ್ಮ ಬದಲಾವಣೆ ನಿಮ್ಮ ಜೀವನದಲ್ಲಿ ಬೇರೆ ಥರದ್ದು ಮೂಡ್ತಾ ಬರ್ತದೆ. ನೀವು ಆಗಲ್ಲ ಅನ್ನೋದಿತ್ತು ಅಂದರೆ ನೀವು ಅದೇ ಸ್ಥಿತಿಲಿ ಇರ್ತೀರ, ಅದೇ ಡೈಲಿ ರೊಟೀನು. ಬೆಳಿಗ್ಗೆ ಎದ್ದೇಳಬೇಕು, ಆಫೀಸ್ಗೆ ಹೋಗಬೇಕು, ಕೆಲಸ ಮುಗಿಸ್ಬೇಕು, ಬರಬೇಕು ಮನೆಗೆ, EMI ಕಟ್ಟಬೇಕು, ಸ್ಟ್ರಗ್ಲಿಂಗು, ಇದು ಅದೇ ರೊಟೀನಲ್ಲಿ ಆಗ್ತಾ ಹೋಗ್ತಿರುತ್ತೆ. ಸೊ ಯುವರ್ ಚೇಂಜ್ ಈಸ್ ಇನ್ ಯುವರ್ ಹ್ಯಾಂಡ್. ಓಕೆ, ಆಂಟ್ರಪ್ರೆನರ್ ಆಗೋಕ್ಕೆ ಟ್ರೈ ಮಾಡಿ, ಇಲ್ಲ ಅಟ್ಲೀಸ್ಟ್ ಎಕ್ಸ್ಪರ್ಟ್ ಆಗೋಕ್ಕೆ ಟ್ರೈ ಮಾಡಿ, ಅರ್ನಿಂಗ್ಸ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ, ಲೈಫಲ್ಲಿ ಗ್ರೋತ್ ಮಾಡ್ತಾನೆ ಹೋಗಿ. ನೀವು ಗ್ರೋತ್ ಆಯಿತು ಅಂತ ಅಂದರೆ ನಿಮ್ಮ ಥರ 10 ಜನ ಗ್ರೋತ್ ಆಯ್ತಾರೆ. ನಿಮ್ಮ ಥರ 10 ಜನ ಗ್ರೋತ್ ಆಯಿತು ಅಂದರೆ ನಿಮ್ಮ ಒಂದು ಆರ್ಗನೈಸೇಷನ್ ಗ್ರೋತ್ ಆಗುತ್ತೆ. ಒಂದು ಆರ್ಗನೈಸೇಷನ್ ಗ್ರೋತ್ ಆಯಿತು ಅಂದರೆ ದೇಶಕ್ಕೆ ರೆವಿನ್ಯೂ ಜನ್ರೇಟ್ ಆಗುತ್ತೆ. ದೇಶಕ್ಕೆ ರೆವಿನ್ಯೂ ಜನ್ರೇಟ್ ಆಗ್ತಾ ಅಂದರೆ ದೇಶ ಬೇರೆ ಲೆವೆಲ್ ಗ್ರೋತ್ ಆಗುತ್ತೆ. ಸೊ ನಿಮ್ಮ ಒಂದರ ಇಂದ ನಾನು ಮಾಡ್ತೀನಿ ಅನ್ನೋದ್ರಿಂದ ಹಿಡಿದು ಇಡೀ ದೇಶದ ಬದಲಾವಣೆ ನಿಂತಿದೆ. ಸೊ ಆಯ್ಕೆ ನಿಮ್ಮದು. ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಮಾತು ಹಾಗೆ ನಿಮ್ಮ ಅಡ್ವೈಸ್ ಕೇಳಿ ನಮ್ಮ ಮುಂದಿನ ಯಂಗ್ ಜನ್ರೇಷನ್ ಎಂಟರ್ಪ್ರಿನರ್ಸ್ ಆಗಲಿ, ಹಾಗೆ ಎಂಟರ್ಪ್ರಿನರ್ಸಿನ ಕೌಂಟ್ ಜಾಸ್ತಿ ಆಗಲಿ ಅಂತ ನಾವು ಹಾರೈಸ್ತೇವೆ. ಮೆಡಿಕಲ್ ಕಾಲೇಜಲ್ಲಿ ಅವನು ಕೂಡ ಒಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ, ಅಲ್ಲೇ ಒಂದು ಟೈಮ್ನ ಅವ್ನು ತಗೊಂಡು ಅವ್ನು ಪಾಠ ಮಾಡಿಕೊಡ್ತಾ ಹೋಗ್ತಾ ಇರ್ತಾನೆ. ಬಟ್ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಆ ಥರ ಬಿಸ್ನೆಸ್ ಮ್ಯಾನ್ಗಳು ಆ ಆರ್ಗನೈಸೇಷನಲ್ಲಿ ಇರಬೇಕಲ್ಲ. ಒಬ್ಬ ಡಾಕ್ಟರ್ ಪ್ರೊಫೆಷನ್ದು ಪೇಷಂಟ್ ನೋಡೋದಾಗೋದ್ರಿಂದ, ಪೇಷಂಟ್ ಅದೇ ಹಾಸ್ಪಿಟ್ಲಿಗೆ ಬರೋದ್ರಿಂದ ಅವನು 2 ಕಡೆನೂ ಮ್ಯಾನೇಜ್ ಮಾಡ್ತಾ ಹೋಗ್ತಾನೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಬಿಸ್ನೆಸ್ ಮ್ಯಾನ್, ಅವನು ಹೊರಗಡೆಯಿಂದ ಬಂದು ಹೇಳ್ಕೊಡ್ಬೇಕಾಗತ್ತೆ. ಮತ್ತು ಹೊರಗಡೆ ಅವ್ನ ಟೈಮ್ ಯಾವ ಥರ, ಮತ್ತು ಆ ಟೈಮ್ಗೆ ಅವ್ನಿಗೆ ಎಷ್ಟು ಬೆಲೆ ಸಿಕ್ಕತ್ತೆ, ಅವ್ನು ಚಾರಿಟಿ ಮಾಡುವಷ್ಟು ಟೈಮ್ ಇದೆಯಾ ಅವನ ಹತ್ರ,